ಒಂದೂರಲ್ಲಿ ರಾಮ ಮತ್ತು ಶ್ಯಾಮ ಇಬ್ಬರು ಇರ್ತಾರೆ. ಇವ್ರದ್ದು ಎಜುಕೇಷನ್ ಮುಗಿದ ಮೇಲೆ ರಾಮ ಮತ್ತು ಶ್ಯಾಮ ಇಬ್ಬರು ಯೋಚನೆ ಮಾಡ್ತಾರೆ ಮುಂದೆ ನಾವೇನು ಮಾಡಬೇಕು ಅಂತ. ಆಗ ರಾಮ ನಾನೊಂದು ಜಾಬ್ನ ಹುಡುಕ್ತೀನಿ, ಜಾಬ್ನ ಸರ್ಚ್ ಮಾಡ್ತೀನಿ ಅಂತೇಳಿ ಹೋಗ್ತಾನೆ. ಆದರೆ ಶ್ಯಾಮ ನಾನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗ್ತಾನೆ. ಸೊ ಇಬ್ಬರು ಡಿಸೈಡ್ ಮಾಡಿ ಅಲ್ಲಿಂದ ಹೊರಟಾದ್ಮೇಲೆ ರಾಮ ಜಾಬಲ್ಲಿ ತಿಂಗಳಿಗೆ 25-30 ಸಾವಿರ ರೂಪಾಯಿ ಸಂಬಳ ಪಡ್ಕೊಂಡಿರ್ತಾನೆ. ಅದೇ ಶ್ಯಾಮ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಪ್ರತಿ ದಿನವೂ ಯೋಚನೆ ಮಾಡ್ತಾ ನಾಲೆಜ್ನ ಕಲಿತಾ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಇಬ್ಬರು 5 ವರ್ಷಗಳ ನಂತರ ಭೇಟಿ ಆಗ್ತಾರೆ. ರಾಮನ ಆದಾಯ ತಿಂಗಳಿಗೆ 50-60 ಸಾವಿರ ರೂಪಾಯಿ ಇರುತ್ತೆ. ಅದೇ ರೀತಿ ಶ್ಯಾಮ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಪ್ರತಿ ತಿಂಗಳು ಕೂಡ 1-2 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತಾ ಇರ್ತಾನೆ. ರಾಮ ಪ್ರತಿದಿನವೂ ವರ್ಕ್ಗೆ ಹೋಗ್ತಾ ಇರ್ತಾನೆ. ಅವನಿಗೆ ಟೈಮ್ ಫ್ರೀಡಮ್ ಇರಲ್ಲ, ಪ್ಯಾಸಿವ್ ಇನ್ಕಮ್ ಇರಲ್ಲ. ಅದೇ ಶ್ಯಾಮ ಪ್ರತಿದಿನವೂ ವರ್ಕ್ ಮಾಡ್ತಾನೆ, ಬಟ್ ಅವನಿಗೆ ಟೈಮ್ ಫ್ರೀಡಮ್, ಪ್ಯಾಸಿವ್ ಇನ್ಕಮ್, ರೆಕಗ್ನೇಷನ್, ಲಕ್ಸುರಿ ಲೈಫ್ನ ಮಾಡ್ತಾ ಇರ್ತಾನೆ. ಅದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪ್ರೆಸೆಂಟ್ ಸಿಚುವೇಶನ್, ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮೈ ಡಿಯರ್.